ತಗೊಮ್ಮ ಪಾರ್ವತಿ, ನಿನ್ನ ಹುಟ್ಟುಹಬ್ಬಕ್ಕೆ ನನ್ನ ಚಿಕ್ಕ ಉಡುಗೊರೆ. ತಗೊಮ್ಮ. ಯಾಕಮ್ಮ ಕಣ್ಣೀರು? ಯಾಕೂ ಇಲ್ಲ ಅಮ್ಮ, ಹೃದಯ ತುಂಬಿ ಬಂತು. ಅಕ್ಕ, ಏನಿದೆ ಅದ್ರಲ್ಲಿ? ಪಾರ್ವತಿ, ತೆಗೆದು ನೋಡು. ಚಿನ್ನದ ಓಲೆನಾ? ಸತ್ಕಿತ್ ಹೋದ್ಯೋ? ಸರಿ ನಿಂತ್ಕೊಳೆ. ಹೇಗಿದೆ ಪಾರ್ವತಿ? ಅಕ್ಕ, ಓಲೆಗೆ ಎಷ್ಟಾಯ್ತು? ಪ್ರೀತಿಯಿಂದ ಕೊಡೋ ಉಡುಗೊರೆಗೆ ಬೆಲೆ ಕಟ್ಟಬಾರ್ದು ದಾಮಿನಿ. ಏಯ್, ಅರ್ಥ ಆಯ್ತಾ? ಮುಗಿಸ್ಕೊಳ್ಳೋದು ನಿಂಗೆ ಅರ್ಥನೇ ಆಗಲ್ಲ. ನಿಮ್ ಪ್ರೀತಿ ಆಶೀರ್ವಾದ ಇದ್ರೆ ಸಾಕಮ್ಮ. ಈ ಚಿನ್ನ ಎಲ್ಲ ಯಾಕಮ್ಮ? ಅದನ್ನ ಚಿನ್ನ ಅಂತ ಯಾಕಮ್ಮ ಅನ್ಕೋತೀಯ? ಅಖಿಲ ಆಶೀರ್ವಾದ ಅಂತಾನೆ ಅನ್ಕೋ. ನಿನ್ನ ಮುಖದ ಮೇಲಿರೋ ಈ ನಗು ಸದಾ ಹೀಗೆ ಇಲ್ಲಮ್ಮ. ಇವತ್ತು ನೀನೇನೇನು ಅನ್ಕೋತೀಯೋ ಅದೆಲ್ಲ ನೆರವೇರ್ಲಿ. ಹೊರಗಡೆ ಹೋಗಕ್ಕೆ ಹನುಮಂತು ಕಾಯ್ತಾ ಇರ್ತಾನೆ, ಬೇಗ ಹೋಗು. ಪಾರ್ವತಿ, ಕೊಡು ಇಲ್ಲಿ. ಎಷ್ಟು ಚೆನ್ನಾಗಿದೆ. ಬಾ, ಹೊರದಿಯಲ್ಲೇ ಚಾನ್ಸು ಏನಿಲ್ಲ ಅಂದ್ರು ಒಂದು 30 ಗ್ರಾಮ್ ಅಂತೂ ಇರುತ್ತೆ. ಅಕ್ಕ ಇಲ್ಲಿ ತನಕ ನನಗೆ ಒಂದೇ ಒಂದ್ ಗಿಫ್ಟ್ ಕೊಡಿಸ್ಲಿಲ್ಲ. ನೀನ್ ಅದೇನ್ ಮೋಡಿ ಮಾಡಿದ್ಯೋ ಏನೋ, ಗಿಫ್ಟ್ ಮೇಲ್ ಗಿಫ್ಟ್ ಬರ್ತಾ ಇದೆ. ಯೋಗಿತೆ ಇರೋರ್ಗೆ ಎಲ್ಲೇ ಇದ್ರು ಯೋಗ ಹುಡ್ಕೊಂಡ್ ಬರುತ್ತೆ. ಹಾಗಾದ್ರೆ ನನಗೆ ಈ ತರದ ಗಿಫ್ಟ್ಗಳನ್ನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೀರಾ ಭಾವ? ಲೇ, ಯೋಗ್ಯತೆ ಅಲ್ಲ, ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆನೂ ಇಲ್ಲ ನಿಂಗೆ. ರೀ ಮೋಹನ್, ರೀ ನಿಂತ್ಕೊಳ್ರಿ. ನನ್ಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನನ್ನ ಯಾಕ್ರಿ ಮದ್ವೆ ಆದ್ರಿ ನೀವು? ರೀ ನೋಡಮ್ಮ ಪಾರ್ವತಿ, ಇದನ್ನ ನಾನ್ ನಿನ್ಗೆ ಆಮೇಲೆ ಕೊಡ್ತೀನಿ. ಯಾಕೆ ಗೊತ್ತಾ, ಇದೇ ತರದ ಓಲೆ ಮಾಡಿಸ್ಕೋಬೇಕು ಅಂತ ನನಗೂ ಆಸೆ ಆಗ್ತಿದೆ. ಚೆನ್ನಾಗಿ ನೋಡ್ಬಿಟ್ಟು ಒಂದ್ ಫೋಟೋನ ತಗೊಂಡ್ಬಿಟ್ಟು ಆಮೇಲೆ ಕೊಡ್ತೀನಿ. ನಾನೇನ್ ಇಟ್ಕೊಳ್ಳಲ್ಲ, ಸರಿನಾ? ನೋಡ್ದಿಯಮ್ಮ, ಇಷ್ಟು ದಿನ ನಿನ್ ಮೇಲೆ ಆಸಕ್ತಿ ತೋರಿಸ್ತಿದ್ದ ಅಖಿಲ ಇವತ್ತು ನಿನ್ನ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡಲ್ಲ. ಇದೇ ತರ ನಾಳೆ ನಿನ್ನ ಸೊಸೆ ಅಂತ ಒಪ್ಕೋತಾಳೆ. ಅಷ್ಟೊತ್ತಿಗೆ ಏನೇನ್ ಬದಲಾವಣೆ ಆಗಿರುತ್ತೋ ಗೊತ್ತಿಲ್ವಲ್ಲಪ್ಪ. ಮತ್ತೆ ಅಪ್ಪ ಅಂತಿದ್ಯಾ? ಮಾವ ಅನ್ನೋ. ಒಂದಿನದ ಮಟ್ಟಿಗೆ ಮಾವ ಅನ್ನೋದಕ್ಕಿಂತ ಮೊದ್ಲಿನ ತರ ಅಪ್ಪ ಅನ್ನೋದೇ ಒಳ್ಳೇದು ಅನ್ಸ್ತು. ಯಾಕಮ್ಮ ಇವತ್ತು ಒಂಥರ ಮಾತಾಡ್ತಿದ್ಯಾ? ಹನುಮಂತು ಏನಾದ್ರೂ ಅನ್ನ? ಹಾಗೇನಾದ್ರೂ ಹೇಳಿದ್ರೆ ಹೇಳು, ಈಗ್ಲೇ ಹೋಗಿ ಜಗಳ ಆಡ್ತೀನಿ. ಪಾರ್ವತಿನ ಹಾಗೆಲ್ಲ ಬೈಬೇಡ. ಈಗ ಪಾರ್ವತಿ ನನ್ನ ಸೊಸೆ ಅಂತ ಹೇಳ್ತೀನಿ. ಅವ್ರು ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ನೀವ್ ಅನ್ಕೊಂಡಾಗೆ ಅಪ್ಪ ನನ್ಗೇನು ಅಂದಿಲ್ಲ. ಸರಿನಮ್ಮ, ಹೊರಡು. ಹೋಗಕ್ ಮುಂಚೆ ನಿನ್ ಗಂಡನ ನೋಡಿ ಪ್ರೀತಿನ ಮಾತಾಡ್ಸ್ಕೊಂಡು ಹೋಗು, ಆಯ್ತಾ? ಅದು ನನ್ ಕರ್ತವ್ಯ, ಮಾಡ್ತೀನಿ. ಮಾವ, ಆಹಾ, ನಿನ್ ಬಾಯಿಂದ ಮಾವನು ಮಾತು ಕೇಳಿ ಎಷ್ಟು ಹಿತ ಅನಿಸ್ತಿದೆ ಗೊತ್ತಾ? ಏನ್ ಬೇಕಮ್ಮ ಹೇಳು. ಇನ್ನೊಂದ್ಸಲ ಆಶೀರ್ವಾದ ಮಾಡ್ತೀರಾ? ಈಗಷ್ಟೇ ಆಶೀರ್ವಾದ ಮಾಡಿದ್ನಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಇವತ್ ಇನ್ನೊಂದ್ಸಲ ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅನ್ನಿಸ್ತಿದೆ. ಆಯ್ತಮ್ಮ. ದೀರ್ಘ ಸುಮಂಗಲಿ ಭವ, 100 ಕಾಲ ಸುಖವಾಗಿ ಬಾಳಮ್ಮ. ಪಾರ್ವತಿ ಅದಕ್ಕೆ ಯಾಕೋ ನಾರ್ಮಲ್ ಆಗಿಲ್ವಲ್ಲ? ಸಾರಥಿ ಏನಾದ್ರೂ ಅವ್ರ ಪ್ರೀತಿ ವಿಷಯ ತಿಳ್ಕೊಂಡು
ಅದಕ್ಕೆ ಏನಾದ್ರು ಅಂದ್ಬಿಟ್ರಾ? ಸರಿ ಅಮ್ಮ, ಹೊರಡು. ನಿನ್ ಗಂಡನ ಕಾಯ್ತಿರ್ತಾನೆ, ಹೋಗಿ ಮಾತಾಡ್ಸ್ಕೊಂಡು ಹೋಗು. ಹಬ್ಬ ಅಂತೂ ಬಂದ್ಯಲ್ಲ. ಬರ್ತೆ ಹಾಗೆ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಿನ್ ಗಂಡಂಗೆ ನೀನ್ ಆ ರೀತಿ ಮಾಡ್ತೀಯಾ? ಇಲ್ಲ ಅಲ್ವಾ? ನನ್ ಮೇಲೆ ಅಷ್ಟೊಂದ್ ನಂಬಿಕೆನಾ? ಖಂಡಿತ. ನನ್ ಪಾರು ನನ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ಅಪ್ಪಂಗೆ ಕಣ್ಣಿನ ಹುಡುಗಿ ನೀನೆ ಅಂತ ಗೊತ್ತಾದಾಗ ಮಾತ್ರ ನೀನ್ ನನಗೆ ಹೇಳ್ದೆ ಹೊರಗಡೆ ಹೋಗಿದ್ದೆ. ಆದ್ರೆ ಇವಾಗೇನು ರೀಸನ್ನೇ ಇಲ್ವಲ್ಲ. ನಿನ್ ಜೀವನ ಪೂರ್ತಿ ನನ್ ಜೊತೆಗೆ ಇರ್ಬೇಕು, ಆಯ್ತಾ? ಪಾರು, ಏನಾಯ್ತು? ಯಾಕೊಂಥರ ಇದೆಯಾ? ಏನಿಲ್ಲಪ್ಪ, ನಾನ್ ಖುಷಿಯಾಗೇ ಇದ್ದೀನಿ. ನೋಡಿ ಯಜಮಾನ್ರೆ, ನಾಳೆಯಿಂದ ಏನ್ ಬೇಕಾದ್ರೂ ಬದಲಾಗ್ಬೋದು. ನೀವ್ ಯಾವಾಗ್ಲೂ ಪಾರ್ವತಿ ಪಾರ್ವತಿ ಅಂತಾನೆ ಕರೀತಾ ಇರ್ಬೇಡಿ. ನಿಮ್ ಕೆಲ್ಸನ ನೀವೇ ಮಾಡ್ಕೊಳ್ಳಿ. ಆಯ್ತು. ಆದ್ರೆ ಕಾಫಿ ಬೇಕಾದಾಗ ಮಾತ್ರ ನಾನು ನಿನ್ನನ್ನೇ ಕರೆಯೋದು. ಯಾಕೆ ಅಂದ್ರೆ ನಿನ್ ಕೈ ರುಚಿ ಕಾಫಿ ಕುಡಿದ್ರೇನೆ ನನಗೆ ಸಮಾಧಾನ. ನಾವ್ ಅನ್ಕೊಂಡಾಗೆಲ್ಲ ಆಗಲ್ಲ ಯಜಮಾನ್ರೆ. ಕೆಲವು ಸಲ ನಮ್ ನಿರೀಕ್ಷೆಗಳು ಹುಸಿ ಆಗತ್ತೆ, ಆಸೆಗಳು ನಿರಾಸೆ ಆಗತ್ತೆ. ಜೀವನ ಹೇಗ್ ಬರುತ್ತೋ ಹಾಗ್ ನಡಿಬೇಕು, ಬದುಕ್ಬೇಕು. ಇಲ್ಲಿ ಯಾವ್ದು ಯಾರು ಶಾಶ್ವತ ಅಲ್ಲ ಯಜಮಾನ್ರೆ. ಏನು ಫಿಲಾಸಫಿ ಹೇಳ್ತಾ ಇದ್ಯಾ? ಬದುಕಿನ ವಾಸ್ತವದ ಬಗ್ಗೆ ಹೇಳ್ತಾ ಇದ್ದೀನಿ. ಏನದು? ಏನಿಲ್ಲ ನೋಡಿ ಯಜಮಾನ್ರೆ, ಶೂಸ್ ಎಲ್ಲ ಒಂದ್ ಕಡೆ ಇಟ್ಕೊಳ್ಳಿ, ಕರ್ಚೀಫ್ನೆಲ್ಲ ಒಂದ್ ಕಡೆ ಇಟ್ಕೊಳ್ಳಿ, ಆಮೇಲೆ ಹುಡ್ಕೋದ್ ತಪ್ಪತ್ತೆ. ನಾನ್ ಏನೇ ಕಳ್ಕೊಂಡ್ರು ಹುಡ್ಕೋದಕ್ ನೀನ್ ಇರ್ತೀಯಲ್ಲ. ಇರ್ಲಿಲ್ಲ ಅಂದ್ರೆ ಏನು ಹೆದರ್ಸ್ತಾ ಇದೆಯಾ? ನನ್ ಬಿಟ್ಟು ನೀನ್ ಅದ್ ಎಲ್ಲಿಗೆ ಹೋಗ್ತೀಯ ನಾನು ನೋಡೇ ಬಿಡ್ತೀನಿ. ಅಲ್ಲ ಯಜಮಾನ್ರೆ, ಎಲ್ಲ ಕೆಲ್ಸನೂ ನಾನೇ ಮಾಡೋದಕ್ಕಾಗತ್ತಾ? ನೀವು ಕಲ್ತ್ಕೋಬೇಕಾಗತ್ತೆ. ಕೆಲ್ಸಗಾರ ಇರ್ಬೋದು, ಆದ್ರೆ ಕೆಲವೊಂದ್ ಕೆಲ್ಸನ ನೀವೇ ಮಾಡ್ಬೇಕು. ಅರ್ಥ ಆಯ್ತು. ಮದ್ವೆ ಆಗೋಕ್ಕಿಂತ ಮುಂಚೆ ನಿಮ್ ಕೆಲ್ಸನ ನೀವೇ ಮಾಡ್ಕೊಡಿ, ಮದ್ವೆ ಆದ್ಮೇಲೆ ನಾನೇ ನಿಮ್ ಹೆಂಡತಿಯಾಗಿ ಬಂದು ನಿಮ್ಗೆಲ್ಲಾ ಕೆಲ್ಸಗಳನ್ನು ಮಾಡ್ಕೊಡ್ತೀನಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೆಯಾ ಅಲ್ವಾ? ನೋಡಿ ಯಜಮಾನ್ರೆ, ಒಂದ್ ಕಬೋರ್ಡ್ ಅಲ್ಲಿ ನಿಮ್ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಟ್ಟಿದ್ದೀನಿ, ಇನ್ನೊಂದ್ ಕಬೋರ್ಡ್ ಅಲ್ಲಿ ನಿಮ್ ಸಾಕ್ಸ್, ಶೂ, ಟೈ, ಕರ್ಚೀಫ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ಇನ್ನೊಂದ್ ಕಬೋರ್ಡ್ ಅಲ್ಲಿ ನೀವ್ ಜಿಮ್ ಮಾಡೋವಾಗೆಲ್ಲ ಹಾಕೋತಿರಲ್ಲ ಬಟ್ಟೆಗಳು, ಅದನ್ನ ಇಟ್ಟಿದ್ದೀನಿ. ಹಾಗೆ ನೀವು ಆಫೀಸಿಗೆ ಹೋಗೋವಾಗ ಹಾಕೊಳ್ಳೋ ಬಟ್ಟೆಗಳನ್ನೆಲ್ಲ ಒಂದ್ ಕಡೆ ಇಟ್ಟಿದ್ದೀನಿ. ನಿಮ್ಗೆ ಕಾಫಿ ಬೇಕು ಅಂತಂದ್ರೆ ಭಾಗ್ಯನ್ ಕೇಳಿ, ಅದಕ್ಕೆ ಎಷ್ಟು ಪೌಡರ್ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು ಅಂತ ಅವಳಿಗೆ ಹೇಳಿದೀನಿ. ಹಾಗೆ ನಿಮ್ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ನಿಮಗೆ ತಗೊಂಬಂದ್ ಕೊಡೋದಕ್ಕೆ ಬಾನುಗ್ ಹೇಳಿದೀನಿ. ಸರಿನಾ? ಪಾರು, ಮದ್ವೆ ಆದ್ಮೇಲೆ ಹೆಂಡತಿ ತವ್ರ ಮನೆಗೆ ಹೋಗುವಾಗ ಗಂಡಂಗೆ ಹೇಳ್ತಾಳಲ್ಲ, ಹಾಗೆ ಹೇಳ್ತಾ ಇದೆಯಲ್ಲ. ನಾಳೆ ದಿನ ನೀವು ಕೊರಗಬಾರ್ದಲ್ವಾ? ಯಾಕೆ? ಅದಿಲ್ಲ ಇದಿಲ್ಲ ಅಂತ ನೀವು ಕೇಳೋ ತರ ಆಗ್ಬಾರ್ದಲ್ಲ, ಅದಕ್ಕೆ. ಅಲ್ಲ, ನೀನ್ ನನ್ ಜೊತೆಲಿ ಇರ್ಬೇಕಾದ್ರೆ ನಾನ್ ಯಾಕೆ ಕುರುಗ್ಬೇಕು ಹೇಳು? ಓ, ಇದ್ರ ಹಿಂದಿನ ಉದ್ದೇಶ ಏನು ಅಂತ ನನಗೆ ಇವಾಗ ಗೊತ್ತಾಯ್ತು. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ? ನನ್ ಮನ್ಸಲ್ಲಿ ಏನಿದೆ ಯಜಮಾನ್ರೆ? ನಿನ್ನೆ ತಾನೇ ಗುರುಗಳು ನಮ್ ಜಾತಕ ನೋಡಿ ಆ ಜಾತಕದ ಪ್ರಕಾರನೇ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಪಾರುನೇ ಈ ಆದಿತ್ಯನ ಹೆಂಡ್ತಿ. ನೀನೇ ಈ ಅರಸನ್ ಕೋಟೆ ಭವಿಷ್ಯದ ಮಹಾರಾಣಿ ಅಂತ ನಿನ್ಗೂ ನಂಬಿಕೆ ಬಂದಿದೆ. ಅದಕ್ಕೆ ಮಹಾರಾಣಿಯಾದವರು ಕೆಲಸ ಮಾಡ್ತಾರಾ?
ಕೆಲಸ ಮಾಡಿಸ್ತಾರೆ. ಅಮ್ಮಂಗೆ ಅದೇ ತರ ಇರೋ ಸೊಸೆನೇ ಇಷ್ಟ. ಅದಕ್ಕೆ ನೀನು ಅಮ್ಮಂಗೆ ಇಷ್ಟ ಆಗೋ ತರ ನಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ. ಆಮ್ ರೈಟ್? ಯಾರು ಪಾರು ಫೋನು? ಅಪ್ಪ. ಮಾತಾಡು. ಹಲೋ, ಹೇಳಪ್ಪ. ಹೊರಡೋದಕ್ಕಿನ್ನೂ ಎಷ್ಟೊತ್ತಾಗತ್ತೆ? ಈಗ ಹೊರಡ್ತಾ ಇದೀನಪ್ಪ. ಸರಿ, ಬೇಗ ಬಾ. ಸರಿ. ಯಾಕೆ ಪಾರು ಹಾಗೆ ನೋಡ್ತಾ ಇದೆಯಾ? ನಾನು ಹೊರಡೋ ಟೈಮ್ ಆಯ್ತು, ಹೋಗ್ತೀನಿ. ಪಾರು, ಯಾವಾಗ್ಲೂ ಹೋಗ್ ಬರ್ತೀನಿ ಅಂತ ಹೇಳ್ತಿದ್ದೋಳು ಇವತ್ತು ಯಾಕೆ ಹೋಗ್ತೀನಿ ಅಂತ ಇದೆಯಾ? ಅಪ್ಪ, ಏನು? ನೀನು ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಇದನ್ನ ಹೇಗಾದ್ರೂ ಮಾಡಿ ಹೊರಗೆ ಹಾಕ್ಲೇಬೇಕು. ನನ್ನಿಂದಲೇ ಅವಳನ್ನು ದೂರ ಮಾಡಿಬಿಟ್ರೆ ಆಗ ದೊಡ್ಡ ಯಜಮಾನ್ರಿಗೂ ಇವು ಸಿಗೋದಿಲ್ಲ. ಅದೇ ಸರಿ. ಅಮ್ಮವರ ನಂಬಿಕೆಗೆ ದ್ರೋಹ ಮಾಡಿದ ಕೆಲಸದವಳಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಹೇಳು, ಅಕ್ಕನ ಎಲ್ಲಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳಪ್ಪ. ಎಲ್ಲ ಒಳ್ಳೇದಾಗತ್ತೆ, ಏನ್ ತಲೆ ಕೆಡಿಸ್ಕೋಬೇಡ. ತಲೆ ಕೆಡ್ಸ್ಕೊತಾ ಇರೋದು ನಾನಲ್ಲ ಅಪ್ಪ, ನೀನು. ಅಮ್ಮನ್ ಫೋಟೋ ಮುಂದೆ ನಿಂತ್ಕೊಂಡು ಅಕ್ಕನ ದೊಡ್ಡ ಅಪರಾಧಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಜಗತ್ತಲ್ಲಿ ಯಾರು ಮಾಡ್ದಿರೋ ತಪ್ಪನ ಅಕ್ಕ ಏನ್ ಮಾಡ್ತಿಲ್ವಲ್ಲ? ಅವಳ ಮನ್ಸಿಗೆ ಇಷ್ಟ ಆದವ್ರನ್ನ ಇಷ್ಟ ಪಡ್ತಿದ್ದಾಳೆ, ಅವರು ಇಷ್ಟ ಪಡ್ತಾ ಇದಾರೆ. ಇವ್ರಿಬ್ರು ಮಧ್ಯೆ ನೀನು ತೊಂದರೆ ಕೊಡ್ತಾ ಇರೋದು ನನಗ್ ಸರಿ ಕಾಣಿಸ್ತಿಲ್ಲ ಅಪ್ಪ. ನೋಡು, ನೀನು ಇನ್ನೂ ಚಿಕ್ಕ ಹುಡುಗ, ಇದೆಲ್ಲ ಅರ್ಥ ಆಗೋದಿಲ್ಲ. ಸುಮ್ಮನೆ ಹೋಗು. ಯಾಕೆ ಕೈ ಅಡ್ಡ ಹಿಡಿತಿದ್ಯಾ? ಬಿಡು. ಬಿಡಲ್ಲ. ನಿಜ ಹೇಳು, ಅಕ್ಕನ ಎಲ್ಲಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ? ಅಪ್ಪನ್ಗೆ ಕೈ ಅಡ್ಡ ಹಿಡಿಯೋಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ? ನಿನ್ನ ನೋಡಿದ್ರೆ ಕೋಪ ಬರ್ತಿಲ್ಲ, ಸಂತೋಷ ಆಗ್ತಿದೆ. ಚಿಕ್ಕವನಿದ್ದಾಗ ನನ್ನ ಕೈ ಹಿಡಿದು ನಡೀತಾ ಇದ್ದೆ, ಈಗ ನನಗೆ ಕೈ ಅಡ್ಡ ಹಾಕಿ ಪ್ರಶ್ನೆ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ? ಈಗ ಮಾತೆಲ್ಲ ಬೇಡ ಅಪ್ಪ. ಅಕ್ಕನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ನಾನು ಅಕ್ಕನ ಎಲ್ಲೂ ಕಳ್ಸಲ್ಲ. ನೋಡಪ್ಪ, ನಿನಗೆ ಅಕ್ಕ ದೊಡ್ಡ ಯಜಮಾನನ್ನ ಇಷ್ಟ ಪಡ್ತಾ ಇರೋದು ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ಆದ್ರೆ ಅಕ್ಕನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಒಳ್ಳೊಳಗೆ ಕತ್ತಿ ಮಸಿಬೇಡ. ನಿನ್ ಮನ್ಸೊಳಗೆ ಏನಿದೆ ಅಂತ ನನಗೆ ಹೇಳಿಲ್ಲ ಅಂದ್ರೆ ಅಕ್ಕನ ಪ್ರೀತಿ ವಿಷಯ ನಿನಗೆ ಗೊತ್ತು ಅಂತ ಅಕ್ಕಂಗೆ ಹೇಳ್ಬೇಕಾಗುತ್ತೆ. ನೋಡು, ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿದೀಯ, ಮರಿಬೇಡ. ಅಲ್ಲ ಪಾರು, ಪ್ರತಿದಿನ ಮನೆಯಿಂದ ಹೊರಡುವಾಗ ಪ್ರೀತಿಯಿಂದ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೋಳು ಇವತ್ ಯಾಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಯಜಮಾನ್ರೆ, ಮಾತಿನ ಬರ್ದಲ್ಲಿ ಹೇಳ್ಬಿಟ್ಟೆ ಅಷ್ಟೇ. ಏನು ಹೋದೋಳ್ ಬರೋದಿಲ್ವೇನೋ ಅಂತ ಅನ್ಕೊಂಡ್ರಾ? ಬರಲ್ಲ ಅಂದ್ರೆ ಏನರ್ಥ? ಹೇಳ್ದೆ ಕೇಳ್ದೆ ಊರ್ಗೋ ಇನ್ನೆಲ್ಲಾದ್ರೂ ಹೋಗ್ಬಿಡ್ತಾಳೆ ಅಂತ ಅನ್ಕೊಂಡ್ರ ಅಂದೆ. ನಂಬಿಕೆ ಅಂದ್ರೆ ಪಾರ್ವತಿ, ನನ್ನ ವಿಷಯದಲ್ಲಿ ನೀನ್ ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ ಕೇಸ್ ನೀನ್ ಹಾಗೆ ಮಾಡಿದ್ರು ಹುಡುಕೊಂಡಾದ್ರೂ ಬರ್ತೀನಿ. ಹೇಗಿದ್ರು ಸಾರ್ಥಿ ನೀನ್ ನನ್ನ ಹೃದಯಕ್ಕೆ ಹತ್ರ ಆಗಿರೋ ಸ್ನೇಹಿತೆ ಅಂತ ಅನ್ಕೊಂಡಿದ್ದಾರೆ. ಬರೀ ಸ್ನೇಹಿತೆ ಮಾತ್ರ ಅಲ್ಲ, ಹೃದಯಕ್ಕದ್ದ ಪ್ರೇಯಸಿ ಅಂತ ಹೇಳ್ತೀನಿ.
ಅಷ್ಟು ಧೈರ್ಯ ಇದೆಯಾ ನಿಮ್ಗೆ? ಈಗಲೇ ಫೋನ್ ಮಾಡ್ಲಾ? ಬೇಡ, ಈಗಲೇ ನಿಮ್ಮ ಮನೆಗೆ ಹೋಗೋಣ. ಹೋಗ್ಬಿಟ್ಟು ಸಾರಥಿ ಹತ್ರ ಹೇಳ್ತೀನಿ ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಬೇಡ. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತೀಯಲ್ಲ ಪಾರು, ಮತ್ ಯಾವಾಗ ಆ ಸಮಯ ಬರುತ್ತೆ? ಮದ್ವೆ ಬಗ್ಗೆ ಮಾತಾಡೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಅದೇ ಯಾವಾಗ? ಗೊತ್ತಿಲ್ಲ, ಕಾಯ್ಬೇಕು. ಒಂದ್ ವೇಳೆ ಕಾದ್ರೂ ಪ್ರಯೋಜನ ಆಗಿಲ್ಲ ಅಂದ್ರೆ ಅವಾಗ ನೋಡೋಣ ಏನ್ ಮಾಡ್ಬೇಕು ಅಂತ. ಆಯ್ತು, ಆದ್ರೆ ಯಾವುದೇ ಕಾರಣಕ್ಕೂ ನೀನೊಂದ್ಸತಿ ಈ ರೀತಿ ಮಾತಾಡಬಾರ್ದು. ಯಾವ ತರ? ಹೋಗ್ತೀನಿ ಅಂತ. ಯಾಕೆ ಯಜಮಾನ್ರೆ, ನಾನಿಲ್ದೆ ನಿಮ್ ಕೈಲಿರೋದಕ್ಕಾಗಲ್ವಾ? ಎಂತ ಮಾತಾಡ್ತಾ ಇದೆಯಾ ಪಾರು, ನೀನ್ ನನ್ ಜೀವ ಪಾರು. ನನ್ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಯಜಮಾನ್ರೆ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಸರಿ ಸರಿ ಸರಿ, ಹೋಗು ಹೋಗು. ನೀವು ನನ್ನ ಹೋಗು ಅಂದ್ರೆ ಯಜಮಾನ್ರೆ? ಅಯ್ಯೋ ಸಾರಿ ಪಾರು, ಬಾಯಿ ತಪ್ಪ ಹಾಗಂದ್ಬಿಟ್ಟೆ. ಸರಿ ಹೋಗ್ಬಾ, ಬೇಜಾರ್ ಮಾಡ್ಕೋಬೇಡ. ಇನ್ಮೇಲಿಂದ ನಾನು ಯಾರ ಮೇಲೂ ಬೇಜಾರ್ ಮಾಡ್ಕೊಳಲ್ಲ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಸರಿ, ನಮ್ಮ ಮಾವ ಕಾಯ್ತಾ ಇರ್ತಾರೆ, ಹೋಗ್ಬಾ. ನಿಮ್ಮನ್ನ ಒಂದ್ಸಲ ಗಟ್ಟಿಯಾಗಿ ಅಪ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅಪ್ಕೊಳ್ಳ? ನಿಮ್ ತೋಳಲ್ಲಿ ಯಾವಾಗ್ಲೂ ಹೀಗೆ ಮಗುವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಯಜಮಾನ್ರೆ. ಆದ್ರೆ ವಿಧಿ ಲೆಕ್ಕಾಚಾರನೇ ಬೇರೆ ಇದೆ ಅನ್ಸುತ್ತೆ. ಪಾರು, ಟೈಮ್ ಆಗಲ್ವಾ? ಆಗ್ಲಿ. ಸಾರಥಿ ಕಾಯ್ತಾ ಇರ್ತಾರೆ. ಪರವಾಗಿಲ್ಲ. ಹಾಗಾದ್ರೆ ಹೋಗಲ್ವಾ? ಇಲ್ಲೇ ಇರ್ತೀಯಾ? ಇಲ್ಲ, ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ ಬರ್ತೀನಿ ಅಂತ. ಸರಿ, ಹುಷಾರು. ನೀವು ಅಷ್ಟೇ ಹುಷಾರು. ನನಗ್ಯಾಕೆ ಹಾಗೆ ಹೇಳ್ತಾ ಇದೀಯಾ? ನನ್ಗೆ ಎಲ್ಲೂ ಹೋಗಲ್ಲ. ನೀನ್ ಬರೋವರೆಗೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹೊರಗೋಗ್ತಾ ಇರೋದು ನೀನು,
ಅದಕ್ಕೆ ಹುಷಾರು ಅಂದೆ. ಮತ್ತೆ ಅಕ್ಕಪಕ್ಕ ನೋಡ್ಕೊಂಡು ಓಡಾಡು, ಯಾವಾಗ್ಲೂ ಸಾರ್ಥಿ ಕೈ ಹಿಡ್ಕೊಂಡೇ ಇರು, ಒಬ್ಳೆ ಓಡಾಡ್ಬೇಡ. ಏನೇ ಇದ್ರು ನನಗೊಂದು ಫೋನ್ ಮಾಡು, ಆಯ್ತಾ? ಬರೋ, ಮತ್ತ್ಯಾಕೆ ಕಣ್ಣೀರು? ಸಂತೋಷಕ್ಕೆ ನೀವ್ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಖುಷಿ ಆಗ್ತಾ ಇದೆ. ಸಂತೋಷಕ್ಕೆ ಕೂಡ ನೀನು ಅಳಬಾರ್ದು, ನನಗಿಷ್ಟ ಆಗಲ್ಲ. ನೀವು ಅಷ್ಟೆ, ಏನೇ ಆದ್ರೂ ಅಳಬಾರ್ದು, ಧೈರ್ಯದಿಂದ ಎದುರಿಸ್ಬೇಕು. ಹ್ಮ್